ಪ್ರಲಾಪಗಳು 3ನೇ ಅಧ್ಯಾಯ 58ನೇ ವಚನ. ಕರ್ತನೇ, ನೀನು ನನ್ನ ವ್ಯಾಜ್ಯಗಳನ್ನು ನಡೆಸಿ ನನ್ನ ಪ್ರಾಣವನ್ನು ಉಳಿಸಿದ್ದಿ ಎಂಬುದಾಗಿ. ಪ್ರಿಯರೇ, ನಿಮ್ಮಲ್ಲಿ ಯಾರು ವ್ಯಾಜ್ಯಗಳಿಂದ ಬಿಡಿಸಲ್ಪಡದೆ, ಅಂದರೆ ಮನುಷ್ಯರ ಜಗಳಗಳಲ್ಲಿ ಸಿಕ್ಕಿಕೊಂಡು ಬಿಡಿಸಲ್ಪಡದೆ ಪ್ರಾಣಾಪಾಯ ಸ್ಥಿತಿಗಳಿಂದ ಒಳೊಳಗೆ ಭಯಭರಿತರಾಗಿದ್ದಾರೋ ಅವರಿಗೆ ಕರ್ತನೇ ವ್ಯಾಜ್ಯಗಳನ್ನು ನಡೆಸಿ ನಿಮಗೆ ಪ್ರಾಣಹಾನಿ ಉಂಟಾಗದಂತೆ ಕಾಪಾಡುವರು. ನಿನ್ನ ಪ್ರಾಣ ಕರ್ತನ ಕೈಯಲ್ಲಿದೆ ಎಂದು ಮರೆಯದಿರು. ಮನುಷ್ಯರ ಬಲಗಳನ್ನು ನೋಡಿ ಹೆದರಬೇಡ. ಪ್ರಿಯ ಸಹೋದರ ಸಹೋದರಿ, ವಿವಾದಗಳು ಹೆಚ್ಚಾದಾಗ ಜಗಳಗಳುಂಟಾಗುವವು. ವಿವಾದಗಳಿಗೆ ದೂರವಾಗಿರು. ನಮ್ಮ ಕರ್ತನು ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ. ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ. ಇಂತಹ ಕರ್ತನಿಗೆ ನಿನ್ನ ವ್ಯಾಜ್ಯಗಳನ್ನು ಒಪ್ಪಿಸಿಕೊಟ್ಟರೆ ಬಿಡಿಸಿ ಅವುಗಳಿಂದ ತಪ್ಪಿಸಿ ಕಾಪಾಡಿ ಸಮಾಧಾನಪಡಿಸಿ ಶಾಂತಿದಾಯಕನಾದ ದೇವರಾಗಿ ಸಮಾಧಾನ ರಾಜ್ಯಕ್ಕಾಗಿ ಸಿದ್ಧಪಡಿಸುವರು. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ಈ ದಿನ ಯಾರಾದರೆ ವ್ಯಾಜ್ಯಗಳಲ್ಲಿ ಸಿಕ್ಕಿಕೊಂಡು ದೀರ್ಘಕಾಲದಿಂದ ಬಿಡಿಸಲ್ಪಡದೆ ಕೊರಗುತ್ತಾ ಪ್ರಾಣ ನಷ್ಟಕ್ಕೆ ಗುರಿಯಾಗಲಿದ್ದಾರೋ ಅವರೆಲ್ಲರನ್ನು, ಅವರ ಪ್ರಾಣಗಳೆಲ್ಲವನ್ನು ತಪ್ಪಿಸಿ ಕಾಪಾಡಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.